ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಆಸೆ ಧಾರಾವಾಹಿಯಲ್ಲಿ ಇವತ್ತಿನ ಸಂಚಿಕೆ ತುಂಬ ರೋಚಕವಾಗಿದೆ. ಏನು ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಈ ಕಡೆ ಅಗ್ನಿ ಪರೀಕ್ಷೆ ಘಟ್ಟಕ್ಕೆ ಬಂದು ತಲುಪಿದೆ. ಇಷ್ಟು ದಿನ 10 ಸುಳ್ಳುಗಳನ್ನು ಹೇಳಿ ತನ್ನ ಹಳೆ ಬದುಕನ್ನು ಮುಚ್ಚಿಟ್ಟು ಮನೋಜನನ್ನು ಮದುವೆಯಾಗಿದ್ದ ರೋಹಿಣಿಯ ಪಾಪದ ಕೂಡ ತುಂಬ ಸಮಯ ಹತ್ತಿರ ಬಂದಿದೆ. ಏನು ಅಂತ ಹೇಳಿ ತಿಳಿದುಕೊಳ್ಳೋಣ. ಈ ಕಡೆ ಪೂಜಾ ಮದುವೆ ಸಂಭ್ರಮದ ನಡುವೆ ರೋಹಿಣಿ ನಿದ್ದೆ ಕೆಡಿಸುವ ಘಟನೆಗಳು ಇಂದು ಸಂಭವಿಸಿದೆ. ಆ ಸಂಪೂರ್ಣ ರೋಚಕ ಕತೆ ಏನು ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಈ ಕಡೆ ಮದುವೆ ಸಂಭ್ರಮ ಮತ್ತು ಮೀನಾಳ ಕಾಳಜಿ. ಸಂಚಿಕೆ ಆರಂಭದಲ್ಲಿ ಪೂಜಾ ಮತ್ತು ಸಂತೋಷ್ ಅವರ ಮದುವೆ ಅದ್ದೂರಿ ಸಿದ್ಧತೆಗಳು ನಡೆಯುತ್ತಾ ಇರುತ್ತದೆ. ಮೀನಾ ಸೂರ್ಯ ಇಡೀ ಮದುವೆಯ ಜವಾಬ್ದಾರಿ ಹೊತ್ತು ಮುಂದೆ ನಿಂತು ಕೆಲಸ ಮಾಡುತ್ತಿರುತ್ತಾರೆ. ಪ್ರಮೀಳಾ ಅವರು ಬರಬಾರದು ಎಂದು ರೋಹಿಣಿ ಎಷ್ಟೇ ಎಚ್ಚರಿಕೆ ನೀಡಿದ್ದರೂ ಪೂಜಾ ಮೇಲಿರುವ ಪ್ರೀತಿಯಿಂದ ಅವರು ಮದುವೆ ಮನೆಗೆ ಬಂದೇ ಬಿಡುತ್ತಾರೆ. ಇತ್ತ ಮೀನಾ ಪೂಜಾಳ ಹತ್ತಿರ ಹೋಗಿ ಅವಳಿಗೆ ಜ್ಯೂಸ್ ನೀಡಿ ಅಕ್ಕರೆಯಿಂದ ಮಾತನಾಡಿಸುತ್ತಾಳೆ. ಇದನ್ನು ಕಂಡು ರೋಹಿಣಿಗೆ ಒಳಗೆ ಹೊಟ್ಟೆ ಕಿಚ್ಚು ಶುರುವಾಗುತ್ತದೆ. ರೋಹಿಣಿಯನ್ನು ಗುರುತಿಸಿದ ಮಾಜಿ ಅತ್ತೆ ಕಡೆಯವರು. ಈ ಕಡೆ ಕತೆಗೆ ನಿಜವಾದ ಟ್ವಿಸ್ಟ್ ಶುರುವಾಗೋದು ಇಲ್ಲೇ. ಈ ಕಡೆ ಮದುವೆಗೆ ಬಂದಿದ್ದ ಅತಿಥಿಗಳಲ್ಲಿ ರೋಹಿಣಿಯ ಮೊದಲನೇ ಗಂಡ ಶೇಖರ್ನ ಕಡೆಯ ಸಂಬಂಧಿಕರೊಬ್ಬರು ಇರುತ್ತಾರೆ. ರೋಹಿಣಿಯನ್ನು ಕಂಡ ತಕ್ಷಣ ಆ ಮಹಿಳೆಗೆ ಆಶ್ಚರ್ಯವಾಗುತ್ತದೆ. ಇವಳು ನಮ್ಮ ಕಲ್ಯಾಣಿ ಅಲ್ವಾ ಎಂದು ತನ್ನ ಗಂಡನಿಗೆ ತೋರಿಸ್ತಾಳೆ. ಅವರನ್ನು ನೋಡಿ ರೋಹಿಣಿ ಭಯದಿಂದ ಬೇವತ್ತು ಹೋಗ್ತಾಳೆ. ಆ ಮಹಿಳೆ ರೋಹಿಣಿ ಹತ್ತಿರ ಬಂದು, ಕಲ್ಯಾಣಿ, ನೀನು ನಮ್ಮ ಶೇಖರ್ ಹೆಂಡ್ತಿ ತಾನೇ, ಹೇಗಿದೆಯಾ ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ. ಆಗ ರೋಹಿಣಿ ತನಗೂ ಅವರಿಗೂ ಸಂಬಂಧವೇ ಇಲ್ಲದಂತೆ ನಟಿಸುತ್ತಾ, ಅಯ್ಯೋ ಇಲ್ಲ, ನೀವ್ಯಾರು ಅಂತಲೇ ನನಗೆ ಗೊತ್ತಿಲ್ಲ, ಅಷ್ಟಕ್ಕೆ ನನ್ನ ಹೆಸರು ರೋಹಿಣಿ ಅಂತ ಹೇಳಿ ಸುಳ್ಳು ಅಲ್ಲಿಂದ ತಪ್ಪಿಸಿಕೊಳ್ಬೇಕು ಅಂತ ಹೇಳಿ ಸುಮಾ ಅವಳ ಸಹಾಯದಿಂದ ಅಲ್ಲಿಂದ ಜಾರಿಕೊಳ್ತಾಳೆ. ಈ ಕಡೆ ಸೂರ್ಯನಿಗೆ ಸಿಕ್ಕ ಆಘಾತಕಾರಿ ಸಾಕ್ಷಿ. ಮತ್ತೊಂದೆಡೆ ಸೂರ್ಯನ ಫ್ರೆಂಡು ಚೇತನ್ ಮದುವೆಯಲ್ಲಿ ತೆಗೆದ ವಿಡಿಯೋ ಮತ್ತು ಫೋಟೋಗಳನ್ನು ಸೂರ್ಯನಿಗೆ ಕಳಿಸ್ತಾನೆ. ಸೂರ್ಯ ಮತ್ತು ಮೀನಾ ಫೋಟೋಗಳನ್ನು ನೋಡುತ್ತಿರುವಾಗ ಸೂರ್ಯನಿಗೆ ಒಂದು ಕಡೆ ಫೋಟೋ ಕಂಡು ಆಘಾತವಾಗುತ್ತದೆ. ಮರೆಯಲ್ಲಿ ನಿಂತು ಮದುವೆಯನ್ನು ನೋಡುತ್ತಿದ್ದ ಕೃಷಿ ಅಜ್ಜಿ ಅಂದರೆ ಪ್ರಮೀಳಾ ಅವರು ಈ ಫೋಟೋದಲ್ಲಿ ಇರ್ತಾರೆ. ಕೃಷಿ ಅಜ್ಜಿ ಇಲ್ಲಿಗೆ ಯಾಕೆ ಬಂದಿದ್ದಾರೆ? ಅವರಿಗೆ ಪೂಜೆ ಗೊತ್ತಿಲ್ಲ, ಮತ್ಯಾರ ಕಡೆಯಿಂದ ಅವರು ಇಲ್ಲಿಗೆ ಬಂದಿರಬಹುದು ಎಂದು ಸೂರ್ಯ ತಲೆ ಕೆಡಿಸಿಕೊಳ್ತಾನೆ. ಈ ಅಜ್ಜಿ ಬದುಕಲ್ಲಿ ಯಾವುದೋ ದೊಡ್ಡ ರಹಸ್ಯ ಅಡಗಿದೆ ಎಂಬ ಸಂಶಯ ಸೂರ್ಯನಿಗೆ ಬಲವಾಗತ್ತೆ. ಈ ಕಡೆ ರೋಹಿಣಿ ದರ್ಪ ಮತ್ತು ಪ್ರಮೀಳಾ ಅವರ ಕಣ್ಣೀರು. ತನ್ನ ಸತ್ಯ ಬಯಲಾಗುವ ಆತಂಕದಲ್ಲಿರುವ ರೋಹಿಣಿ ಯಾರೂ ಇಲ್ಲದ ಜಾಗಕ್ಕೆ ಹೋಗಿ ಪ್ರಮೀಳಾ ಅವರಿಗೆ ಫೋನ್ ಮಾಡಿ ಮನಬಂದಂತೆ ಬೈತಾಳೆ. ನಾನು ಬರಬೇಡ ಅಂತ ಎಷ್ಟು ಹೇಳಿದರೂ ನೀನು ಯಾಕೆ ಬಂದೆ? ಫೋಟೋದಲ್ಲಿ ನಿನ್ನ ಮುಖ ಬಂದಿದೆ. ಈಗ ಸೂರ್ಯ ಎಲ್ಲವನ್ನು ಕಂಡು ಹಿಡಿಯುತ್ತಾನೆ. ನೀನು ನನ್ನ ಜೀವನವನ್ನೇ ಹಾಳು ಮಾಡಲು ಹುಟ್ಟಿದ್ದೀಯಾ ಅಂತ ಹೇಳಿ ತನ್ನ ಹೆತ್ತ ತಾಯಿಯನ್ನೇ ನಿಂದಿಸ್ತಾಳೆ. ಅಸಹಾಯಕಳಾದ ಪ್ರಮೀಳಾ ಅವರು ಪೂಜಾ ಮದುವೆ ನೋಡುವ ಆಸೆಯಿಂದ ಬಂದೆ ಅಂತ ಹೇಳಿದರೂ ರೋಹಿಣಿ ಕೇಳಿಸಿಕೊಳ್ಳದೆ ಫೋನ್ ಕಟ್ ಮಾಡ್ತಾಳೆ. ಈ ಕಡೆ ಒಟ್ಟಿನಲ್ಲಿ ರೋಹಿಣಿ ಅಲಿಯಾಸ್ ಕಲ್ಯಾಣಿ, ಅವಳ ಹಳೆ ಹೆಸರು ಕಲ್ಯಾಣಿ, ಅವಳ ಬದುಕಿನ ಕೊಂಡಿ ಒಂದೊಂದಾಗಿ ಸೂರ್ಯ ಮತ್ತು ಮೀನಾಳ ಕೈಗೆ ಸಿಗುತ್ತಿದೆ. ಈ ಮದುವೆ ಮಂಟಪದಲ್ಲಿ ನಡೆದ ಈ ಐಡ್ರಾಮಾ ಮುಂದೆ ಯಾವ ತಿರುವು ಪಡೆಯುತ್ತದೆ ಅಂತ ಹೇಳಿ ತಿಳಿದುಕೊಳ್ಳಬಹುದು. ಮತ್ತು ರೋಹಿಣಿ ಎರಡನೇ ಮದುವೆ ಸತ್ಯ ಮನೋಜ್ಗೆ ತಿಳಿಯುತ್ತಾ ಅಂತ ಹೇಳಿ ಕಾದು ನೋಡಬೇಕಷ್ಟೆ. ಇನ್ನು ಸಂಚಿಕೆಯಲ್ಲಿ ಏನೇನು ಮಹಾ ತಿರುವು ತೆಗೆದುಕೊಳ್ಳುತ್ತೆ. ಈ ಕಡೆ ಶೇಖರು ಮತ್ತೆ ಏನಾದರೂ ಬರುತ್ತಾನ ರೋಹಿಣಿ ಗಂಡ ಮೊದಲನೇ ಗಂಡ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ಇನ್ನೇನೇನು ಟ್ವಿಸ್ಟ್ ಬರುತ್ತೆ ಗೊತ್ತಿಲ್ಲ. ಯಾಕೆಂದರೆ ಇಷ್ಟು ದಿನ ರೋಹಿಣಿಗೆ ಒಬ್ಬ ಮಗ ಇರೋದು ಗೊತ್ತಿತ್ತು, ಆದರೆ ಅವಳಿಗೆ ಮುಂಚೆನೇ ಮದುವೆ ಆಗಿದೆ. ಅವಳಿಗೆ ಶೇಖರ್ ಅನ್ನೋ ಗಂಡ ಇದ್ದಾನೆ. ಅಲ್ದಿರ ಅವಳ ಹೆಸರೇ ಕಲ್ಯಾಣಿ, ಅವಳ ಹೆಸರು ರೋಹಿಣಿ ಅನ್ನೋದೇ ಅಲ್ಲ ಅಂತ ಹೇಳಿ ಈಗ ಸಂಚಿಕೆಗಳಲ್ಲಿ ತಿಳಿತಾ ಇದೆ. ಮುಂದೆ ಇನ್ನು ಏನೇನು ಬದಲಾವಣೆ ಮಾಡ್ತಾರೆ ಸೀರಿಯಲಲ್ಲಿ ಅಂತ ಹೇಳಿ ಗೊತ್ತಿಲ್ಲ. ಇದನ್ನೆಲ್ಲ ಮೀನಾ ಸೂರ್ಯ ಹೇಗೆ ಬಗೆಹರಿಸ್ತಾರೆ? ಹಾಗೆ ಪ್ರಮೀಳಾ ಏನಾದರೂ ತನ್ನ ಮಗಳು ಮದುವೆ ಪ್ರಮೀಳಾ ಈ ಕಡೆ ಪೂಜನ ಮದುವೆ ನೋಡಬೇಕು ಅಂತ ಹೇಳಿ ಆಸೆಯಿಂದ ಬಂದಿದ್ದಾರೆ. ಆದರೆ ಈ ಕಡೆ ಸೂರ್ಯನಿಗೂ ಅನುಮಾನ ಬಂದಿದೆ ಪ್ರಮೀಳಾ ಅವ್ರ ಬಗ್ಗೆ. ಹಾಗಾಗಿ ಪ್ರಮೀಳನ್ನ ಹಿಡಿದು ವಿಚಾರಿಸಿದರೆ ರೋಹಿಣಿ ಸತ್ಯ ಬಯಲಾಗತ್ತಾ
ಇನ್ನು ಏನೇನಾಗುತ್ತೆ ಮುಂದೆ ತಿಳಿದುಕೊಳ್ಳೋಣ. ಹೊಸ್ದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.